ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಮ್ಮಂಗೆ ತುಂಬಾ ಬೇಜಾರಾಗಿದೆ. ಅವ್ರ ಜಾಗದಲ್ಲಿ ಯಾರೇ ಇರ್ತಿದ್ರು ಇಷ್ಟೇ ಬೇಜಾರಾಗ್ತಿತ್ತು ಅಲ್ವಾ? ನೋಡಿ ಮಕ್ಕಳ, ನೀವ್ಯಾರು ಶಾರ್ವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಇವತ್ತು ಹೀಗಿರ್ತಾಳೆ, ನಾಳೆ ಸರಿ ಹೋಗ್ತಾಳೆ. ನಿಧಿ ಜೀವನದಲ್ಲಿ ಈಗೇನು ನಡೆದಿದೆಯೋ ಅದು ಒಳ್ಳೆಯದೇ ಆಗಿದೆ. ಮುಂದೆ ಒಂದಿನ ಅವಳಿಗೂ ಅದು ಅರ್ಥ ಆಗುತ್ತೆ. ಚಿಕ್ಕಮ್ಮನ ಮನಸ್ಸಿಗೆ ನೋವಂತೂ ಆಗಿರುತ್ತೆ. ಹೌದು ಚಿಕ್ಕಪ್ಪ, ಹೇಗಾದ್ರೂ ಮಾಡಿ ಚಿಕ್ಕಮ್ಮನ ಸಮಾಧಾನ ಮಾಡಬೇಕು. ಮಕ್ಕಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಧಿ ಮದುವೆ ಆಯ್ತು ಅಂತ ನಾವೆಲ್ಲರೂ ಖುಷಿಯಾಗಿರೋದಕ್ಕಿಂತ ಮಗಳ ಮದುವೆ ಆಯ್ತು ಅಂತ ಶಾರ್ವರಿ ಖುಷಿಯಾಗಿರೋದೇ ಮುಖ್ಯ. ಮಗಳು ಮದುವೆ ಆಯ್ತು ಅಂತ ಅವಳಿಗೆ ಖುಷಿನೇ ಇಲ್ವಲ್ಲ ಅಣ್ಣ, ತನ್ನ ಮಾತು ನಡೀಲಿಲ್ವಲ್ಲ ಅಂತ ಈಗೋದಲ್ಲೇ ಇದ್ದಾಳೆ ಅವಳು. ಏನೇ ಆಗಲಿ ಮಹೇಶ್ ಅವರೇ, ಒಬ್ಳು ತಾಯಿಯಾಗಿ ತನ್ನ ಮಗಳ ಮದುವೆನ ತಾನು ಅನ್ಕೊಂಡ ಹಾಗೆ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಸಂಕಟ ಅವ್ರಿಗಿದ್ದೇ ಇರುತ್ತೆ. ಅದಂತೂ ಸತ್ಯ. ಅಭಿ, ಇವಳ್ಯಾಕೆ ಇಲ್ಲಿ ಸುಮ್ಮನೆ ಕುತ್ಕೊಂಡು ಮಾತಾಡ್ಬೇಕು? ಅಲ್ಲಿ ರೂಮಲ್ಲಿ ಮಗು ಒಂದೇ ಇದೆ. ಇವಳಿಗೆ ರೂಮಿಗೆ ಹೋಗಕ್ ಹೇಳಿ. ಸುಮ್ಮನೆ ಇಲ್ಲಿ ಕುತ್ಕೊಂಡು ತೂಗೂಡ್ಸೋದ್ ಯಾಕೆ? ಪೂರ್ಣಿ, ದೀಪಿಕಾ ಹೇಳೋದು ಸರಿನೇ. ನೀನು ಮಗು ಹತ್ರ ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಬೆಳಗಿಂದ ಮಗುನ ಒಬ್ಳೆ ನೋಡ್ಕೊಂಡು ಸುಸ್ತಾಗಿರ್ತೀಯ. ಪರವಾಗಿಲ್ಲ ಅಮ್ಮ, ಮನೇಲಿ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನಾನೊಬ್ಳೆ ಹೋಗಿ ರೆಸ್ಟ್ ಮಾಡೋದು ಏನೂ ತಪ್ಪಿಲ್ಲ. ನೀನೊಬ್ಳು ಇಲ್ಲಿ ಇಲ್ದಿದ್ ಮಾತ್ರಕ್ಕೆ ಸಮಸ್ಯೆಗಳೇನು ಬಗೆಹರಿಯಲ್ಲ. ರೂಮ್ಗೆ ಹೋಗಿ ಮಲ್ಗೋ. ಹಾಗಂತ ನಾನೇ ನಿನ್ಮೇಲೆ ಕಾಳಜಿಯಿಂದ ಹೇಳ್ತಿಲ್ಲ. ನಿನ್ಮೇಲೆ ನನಗೆ ಕೇರ್ ಇಲ್ದಲೇ ಇರ್ಬೋದು, ಆದ್ರೆ ಮಗು ಮೇಲೆ ನನಗೆ ತುಂಬಾನೇ ಕೇರ್ ಇದೆ. ಹೋಗು. ಪೂರ್ಣಿ, ದೀಪಿಕಾ ಹೇಳ್ತಿರೋದು ಸರಿನೇ. ನೀನು ಹೋಗಿ ಮಗು ಜೊತೆ ಇರು. ಹೌದು ಪೂರ್ಣಿ, ಇಲ್ಲೇನೇನು ಹೇಳಿದ್ರು ನಾವೆಲ್ಲ ಇದೀವಲ್ಲ, ನಾವೆಲ್ಲ ಅದನ್ನು ಸರಿ ಮಾಡ್ತೀವಿ. ನೀನು ಹೋಗಿ ನೆಮ್ಮದಿಯಾಗಿ ಮಗು ಜೊತೆ ಇರು. ಮನೆ ಮಗಳ ಗಡಿಬಿಡಿಯಲ್ಲಿ ನಮ್ಮ ಮನೆ ಪುಟ್ಟಲಕ್ಷ್ಮಿನ ಆರೈಕೆ ಮಾಡೋದನ್ನು ಮರಿಬಾರ್ದಲ್ವಾ? ಸರಿ ಮಾವ, ನಾನು ಹೋಗಿ ಮಗು ನೋಡ್ಕೊಳ್ತೀನಿ. ಹಾಗೆ ಸ್ವಲ್ಪ ನಾನು ರೆಸ್ಟು ಮಾಡ್ತೀನಿ. ಆದರೆ ಶಾರ್ವರಿ ಅತ್ತೆ ಅದಕ್ಕೆ ಚಿಕ್ಕಮ್ಮನ ನಾವು ಸಮಾಧಾನ ಮಾಡ್ತೀವಿ, ನೀವು ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.